28 ಗಂಟೆಗಳ ಕಾಲ ನಾನು ಈ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೆ. ಸೊ ತೊಡಗಿಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಒಂದಿಷ್ಟು ಪ್ರೇರಣೆ ಅನ್ನೋದು ಬೇಕು. ಕೊರಗಜ್ಜ ಅವರ ಪ್ರೇರಣೆ ಕೂಡ ಇತ್ತು ಅಂತ ಹೇಳಿದ್ರಿ. ಸೊ ನಿಮಗೆ ಕನ್ವಿನ್ಸ್ ಮಾಡಿದಾಗ ಡೈರೆಕ್ಟ್ರು ಆ ಕತೆ ಹೇಳಿದ ರೀತಿ, ಆ ಪಾತ್ರವನ್ನು ವಿವರಿಸಿದ ರೀತಿ ಮತ್ತು ಹಾಗೆ ತೆರೆ ಮೇಲೆ ತಂದಿದ್ದು ಹೇಗೆ? ಮೊದಲಿಗೆ ನನಗೆ ಯಾವುದೇ ಸಿನಿಮಾ ಅಪ್ರೋಚ್ ಮಾಡಿದ್ರು ನಾನು ಅದನ್ನ ಕಣ್ಗೊತ್ಕೊಂಡು ಮಾಡ್ತೀನಿ ಸರ್. ಯಾಕಂದ್ರೆ ಅವಕಾಶ ಅನ್ನೋದು ತುಂಬಾ ದೊಡ್ಡದು ಅಂತ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ್ಲಿಂದ ಬರುವಂತ ಎಲ್ಲ ಅವಕಾಶಗಳ ಮೇಲೆ ನನಗಿರುವಂತ ಗೌರವ. ಈ ಸಿನಿಮಾ ಬಂದಾಗ್ಲೂ ಅಷ್ಟೇ, ಇದರಲ್ಲಿ ಏನು ವಿವಾದ ಇರುತ್ತಾ ಅಥವಾ ಈ ಸಿನಿಮಾ ಇವ್ರು ಹೇಗ್ ಮಾಡ್ತಾರೆ, ಇದನ್ನ ಹೇಗ್ ಕಟ್ಕೊಡ್ತಾರೆ, ನನ್ನ ವ್ಯಾಪ್ತಿಯ ಆಚೆ ನಾನು ಯೋಚನೆನೇ ಮಾಡಲಿಲ್ಲ ಸರ್. ನನ್ನ ಪಾತ್ರ ಹೇಗಿತ್ತು, ನನ್ನ ಪಾತ್ರ ತುಂಬಾ ಸಹಜವಾದಂತ ಒಂದು ಪಾತ್ರ, ಬೈರಕಿಯ ಪಾತ್ರ, ಒಬ್ಬ ಸಾಕು ತಾಯಿಯ ಪಾತ್ರ. ಆಕೆ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರ್ತಾಳೆ, ಆಕೆಯ ಹಿನ್ನೆಲೆ, ಆಕೆಯ ಜೀವನ ಶೈಲಿ ಕೊರಗಜ್ಜನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಈ ಪಾತ್ರ ಆಗಿತ್ತು. ನನಗೆ ನಿರ್ದೇಶಕರು ನನ್ನ ಪಾತ್ರವನ್ನ ಹೇಳಿದಂತ ರೀತಿ, ಹಾಗೆ ನನಗೆ ಒಬ್ಬ ಕಲಾವಿದೆಯಾಗಿ ನಾನು ಹೇಗೆ ಬೆಳಿಬಹುದು ಅಥವಾ ನಾನು ಹೇಗೆ ಕಲಿಬಹುದು ಅನ್ನೋದಷ್ಟೇ ಆ ವ್ಯಾಪ್ತಿಯಲ್ಲಿ ನಾನು ಈ ಪಾತ್ರವನ್ನು ನೋಡಿದೆ. ಬಹುಶಃ ನನಗೆ ಅದರಲ್ಲಿ ಏನೂ ನಿರಾಸೆ ಆಗಿಲ್ಲ. 28 ಗಂಟೆಗಳ ಕಾಲ ನನಗೆ ಕೆಲಸ ಮಾಡಿಸ್ಕೊಟ್ಟಿದ್ದು ಬಹುಶಃ ನನಗೆ ಆ ಸ್ಫೂರ್ತಿ ಆಶೀರ್ವಾದ ಕೊರಗಜ್ಜಂದೇ ಆಗಿದ್ರು ಕೂಡ ಇನ್ನೂ ಒಂದು ದೊಡ್ಡ ಆಶೀರ್ವಾದ ಏನು ಅಂದ್ರೆ ಈ ಕಲೆ ಬಗ್ಗೆ ನಮ್ಗಿರುವಂತ ನಿಷ್ಠೆ ಹಾಗೂ ಗೌರವ ಸರ್. ಯಾವತ್ತಿಗೂ ನಾವು ಬೆಳಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ ಬಿಟ್ಬಿಡಿ ಸರ್, ವಯಸ್ಸಾಗಿದೆ ಬಿಟ್ಬಿಡಿ ಅಂತ ಅಲ್ಲ ಸರ್, ಕೇಳ್ಕೊಂಡ್ರೆ ಇತ್ತೀಚಿಗೆ ಪಾಪ ಬಿಡ್ತಾರೆ ಸರ್. ವಯಸ್ಸು ಬ್ಯೂಟಿಗೂ ಸಂಬಂಧ ಇಲ್ಲ, ಅದು ಬೇರೆ, ಬಿಟ್ಕೊಡ್ತಾರೆ. ಬಟ್ ಆದ್ರೂ 28 ಕೆಲಸ ಮಾಡಿದ್ದೆಲ್ಲ ಸರ್, ಅದು ಬಹಳ ಕಷ್ಟಪಟ್ಟು ಮಾಡಿದೆ ಸರ್. ಅದು ದೇವರ ಆಶೀರ್ವಾದ ಇದ್ದಿದ್ದಕ್ಕೆ ನಮ್ಗೇನು ಹೆಚ್ಚು ಕಡಿಮೆ ಆಗಿಲ್ಲ ಸರ್ ಆರೋಗ್ಯದಲ್ಲಿ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ಸುಧೀರ್ ಅವರು ಸರ್. ಅದೊಂಥರ ಅದೊಂದು ಕಾಟ ಅಂತ ಹೇಳಕ್ಕಾಗಲ್ಲ ಆಗ್ಲೇ ಪ್ರೊಡ್ಯೂಸರ್ ಹೇಳಿದ್ರು ಪಾಪ ಅಲ್ವಾ ಸರ್. ಆ ಥರದ್ದೆಲ್ಲ ತುಂಬಾ ಇದೆ ಸರ್ ವಿಚಾರಗಳು. ನಿರ್ಮಾಣ ಗಂಟೆ ಊಟ ಮಾಡಿ ಎಷ್ಟು ತಗೊಳ್ಳುವಂತ ಸಮಯದಲ್ಲಿ ಎಲ್ಲ ಮಾಧ್ಯಮದವರು ಸಂಡೇ ಆದ್ರೂ ಬಂದಿದ್ದಕ್ಕೆ ಮೊದಲನೇದಾಗಿ ಒಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ತೀನಿ. ಇನ್ನ ಉಳಿದಂಗೆ ವಿಜಯಲಕ್ಷ್ಮಿ ಸಿಂಗ್ ಮಾತಾಡಿದ್ದಾರೆ, ಭವ್ಯ ಮೇಡಮ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಕೊರಗಜ್ಜದ ಬಗ್ಗೆ. ವಿಜಯಲಕ್ಷ್ಮಿ ಸಿಂಗ್ ಅವರು ಮಾತಾಡಬೇಕು ಉಲ್ಲೇಖ ಮಾಡಿದ್ರು, ಕಾಂತಾರದ ತೇಲ್ತಾ ಇದ್ದಾರೆ ಇಡೀ ಪ್ರಪಂಚ ಅಂತ ಹೇಳಿ. ಆಯ್ತಾ, ಅದು ಕಾಂತಾರ, ಇದು ಕೊರಗಜ್ಜ. ಅದು ಈ ತಿಂಗಳು ಕಾಂತಾರ ತೇಲಿಯಾರೆ, ನವೆಂಬರ್ ಅಲ್ಲಿ ಸುಧೀರ್ ಅವರ ನಿರ್ದೇಶನದ ಕೊರಗಜ್ಜ ತೇಲಿ ಇಡೀ ಪ್ರಪಂಚದಾದ್ಯಂತ ಅಂತ ಕೇಳ್ಕೊಳ್ತೀನಿ. ಸುಧೀರ್ ಅವರು ಹೆಂಗೆ ಅಂತ ನಾನು ತುಂಬಾ ವರ್ಷದಿಂದ ಅವ್ರನ್ನ ಬಲ್ಲೆ, ನನಗೆ ಗೊತ್ತಿದೆ. ಅವರು ಕೆಲಸ ಸರಿ ಹೋಗೋರ್ಗು ಬಿಡಲ್ಲ ಶ್ರುತಿ ಮೇಡಮ್. ಕೆಲಸ ಸರಿ ಹೋಗ್ಲೇಬೇಕು ಅಂದ್ರೆ ಒಂದು ಪರ್ಫೆಕ್ಷನಿಸ್ಟ್ ಇರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ರೆ ಹಠ ಇರೋದು ಅವ್ರು ಅಷ್ಟೇ. ಬೇರೆ ಯಾವುದು ಬೇರೆ ಮೇಲೆ ಏನೋ ದಬ್ಬಳಿಕೆ ಮಾಡ್ತಾ ಇದೆ, ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತಲ್ಲ. ಒಂದು ಚಿತ್ರನ ಮಾಡಿದಾಗ ಕರೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಆಸೆ ಪಡುವಂತಹ ನಮ್ಮ ನಿರ್ದೇಶಕರು. ಸುಧೀರ್ ಸರ್ ಒಳ್ಳೇದಾಗ್ಲಿ. ಅದ್ರ ತಕ್ಕಂತೆ ಹಸನ್ಮುಖಿ ಅಂತ ಅಂದ್ಬಿಟ್ಟು ಭವ್ಯ ಮೇಡಮ್ ಹೇಳಿದ್ರು, ಪ್ರೊಡ್ಯೂಸರ್ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆ. ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ. ಅದ್ರ ಜೊತೆಗೆ ವಿದ್ಯಾಧರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಇಡೀ ಕೊರಗಜ್ಜ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸಾಧ್ಯ ಆದಷ್ಟು ಹೆಂಗೆ ಕಾಂತಾರಾಗೆ ಮಾಧ್ಯಮದವರೆಲ್ಲ ಪ್ರಚಾರಕ್ಕೆ ಹೆಲ್ಪ್ ಮಾಡಿದ್ರು, ಅದೇ ತರನೇ ಕೊರಗಜ್ಜಗೂ ಕೂಡ ಹೆಲ್ಪ್ ಮಾಡಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಇಡೀ ಪ್ರಪಂಚದಾದ್ಯಂತ ಮತ್ತೆ ನವೆಂಬರ್ಲಿ ನಾವು ಮತ್ತೆ ಎಲ್ಲಾ ಕಡೆಗೂ ಮೆರೆಯೋಣ ಅಂತ ಹೇಳ್ತಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.